ಮಡದಿ ಮಾತು ಕೇಳಿ ತಾಯಿನ ಪಡೆಯಲು ಬ್ಯಾಡಣ್ಣ ಮಡದಿ ಮಾತು ಕೇಳಿ ತಾಯಿನ ಪಡೆಯಲು ಬ್ಯಾಡಣ್ಣ ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸ್ಯಾರೋ ನಿಮ್ಮನ ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸ್ಯಾಳು ನಿನ್ನ ಬಡತನ ಬಾಳಣ್ಣ ಕೊಡಿಸಲ ಮಣಿಯನ್ನ ಹುಡುಕ ನಮ್ಮ ತಂದೆ ದೂರಾಗಿ ಹೋದನಲ್ಲ ಬಡತನ ಬಾಳನ್ನ ಕೊಡಿಸಲ ಮಣಿಯನ್ನ ಹುಡುಕ ನಮ್ಮ ತಂದೆ ದೂರಾಗಿ ಹೋದನಲ್ಲ ಈ ಮನೆ ಒಳಗ ಮತ್ತಾರಿಲ್ಲ ನೀನೇ ಯಜಮಾನ ಈ ಮನೆಯೊಳಗ ಮತ್ತಾರಿಲ್ಲ ನೀನೇ ಯಜಮಾನ ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸ್ಯಾಳು ನಿನ್ನ ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸ್ಯಾಳು ನಿಮ್ಮ ಹೆಚ್ಚಿ ನಮ್ಮ ತಾಯಿ ಬೆಚ್ಚಿ ಹೇಳುದೇನ ಮೆಚ್ಚಿದಿ ಮಾಡದೇನ ಬಚ್ಚೆ ಮಾಡೋ ತಾಯಿನ ಹೆಚ್ಚಿ ನಮ್ಮ ತಾಯಿ ಬೆಚ್ಚಿ ಹೇಳುವೇನ ಮೆಚ್ಚಿದಿ ಮಾಡದೇನ ಬಚ್ಚೆ ಮಾಡೋ ತಾಯಿನ ಒಪ್ಪಿನ ಕಾಲಕ್ಕ ಆಸರಾದಿ ಅಂತ ನಂಬೇಳು ನಮ್ಮನ್ನ ಒಪ್ಪಿನ ಕಾಲಕ್ಕ ಆಸರಾದಿ ಅಂತ ನಂಬೇಳು ನಿನ್ನ ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸ್ಯಾಳು ನಿಮ್ಮ ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸ್ಯಾಳು ನಿಮ್ಮ ಸಣ್ಣಕ್ಕಿ ಎದ್ದಾಗ ಅಣ್ಣನ ಜೋಡಿ ಕಲತಿದಿ ಅಕ್ಷರ ಸಾಲಿಯ ಒಳಗ ಸೈಬತ್ತಿಯಾಗಲಿ ಅಂತ ನೀಡ್ಯಾರ ಸಹಕಾರ ಸಣ್ಣಕ್ಕಿ ಇದ್ದಾಗ ಅಣ್ಣನ ಜೋಡಿ ಕಲತಿದಿ ಅಕ್ಷರ ಸಾಲಿಯ ಒಳಗ ಸಾಯಿಬತ್ತಿಯಾಗಲಿ ಅಂತ ನೀಡ್ಯಾರ ಸಹಕಾರ ಗಾಳಿಯ ಸುಳಿಯಂಗ ಪ್ಯಾಲದು ಬಂದಿದೆ ಇಲ್ಲದ ಬ್ಯಾಸರ ಸುಳಿಯಂಗ ಬೆಳೆದ ಬೇಸರು ಇಲ್ಲದ ಬೇಸರ ಮನೆಯ ಮಹಾಲಕ್ಷ್ಮಿ ಮಗಳಂತ ತಿಳೋದು ಮಾಡ್ಯಾರ ಮಮಕಾರ ಮನೆಯ ಮಹಾಲಕ್ಷ್ಮಿ ಮಗಳಂತ ತಿಳೋದು ಮಾಡ್ಯಾರ ಮಮಕಾರ ಹೆಣ್ಣಾಗಿ ಹುಟ್ಟದ ತರಬೇಕಲ್ಲ ತವರು ಹೆಸರ ಹೆಣ್ಣಾಗಿ ಹೊಟ್ಟೆಂದ ತರಬೇಕು ತಂಗಿ ತವರೂರಿನ ಹೆಸರ ಗಂಡನ ಮನೆಯಾಗ ಖರ್ಚಾಗಿ ಬಾಳುವ ಇರುವ ತನಕ ಉಸಿರ ಗಂಡನ ಮನೆಯಾಗ ಖರ್ಚಾಗಿ ಬಾಳುವ ಇರುವ ತನಕ ಉಸಿರ ಅವರಿನ ಒಳಗ ತಾಯಿ ತಂದೆ ಜೋಡಿ ಮಾಡಲಿಲ್ಲ ತಕರಾರ
ವರುಷ ಅರಸಿ ಬಿಟ್ಟಿದೆ ಸಂಭ್ರಮದ ಸಾಗರ ತವರಿನ ಒಳಗ ತಾಯಿ ತಂದೆ ಜೋಡಿ ಮಾಡಲಿಲ್ಲ ತಕರಾರ 18 ವರ್ಷ ಅರಸಿ ಬಿಟ್ಟಿದೆ ಸಂಭ್ರಮದ ಸಾಗರ ಮದುವೆ ಮಾಡಿ ಮನೆ ಬಿಟ್ಟು ಕಲಸ ಸುರಸ್ಯಾರ ಕಣ್ಣೀರ ಮನೆ ಬಿಟ್ಟು ಕಲಸ ಸುರಸ್ಯಾರ ಕಣ್ಣೀರ ಪಟ್ಟ ಯುದ್ಧಕ್ಕೆ ಬೆಟ್ಟದಂಗ ಬೆಳೆದು ಬಿಟ್ಟವ ಹೊಟ್ಟೂರ ಪಟ್ಟ ಯುದ್ಧಕ್ಕೆ ಬೆಟ್ಟದಂಗ ಬೆಳೆದು ಬಿಟ್ಟವ ಹುಟ್ಟೂರ ಹೊಟ್ಟೆದ ಧರ್ಮ ಕಡೆದ ಚೆನ್ನಾಗಿ ಹೊಟ್ಟೆಂದ ತರಬೇಕ ನೀನು ಅಡದವರ ಹೆಸರ ಗಂಡನ ಮನೆಯಾಗ ಖರ್ಚಾಗಿ ಬಹಳವ ಇರುವ ತನಕ ಉಸಿರ ಗಂಡನ ಮನೆಯಾಗ ಖರ್ಚಾಗಿ ಬಹಳವ ಇರುವ ತನಕ ಉಸಿರ ತಾಯಿ ತಂದಿ ನಿನಗ ತರಿಬಿ ಹೇಳ್ಯಾರ ಹೋಗಾಗ ವಿಚಾರ ಕಲಿಯುಗ ಎಂಬುದು ಕೆಟ್ಟದ ತಂಗಿ ಕಾಲಾಗಿರಲಿ ನೆದರ ತಾಯಿ ತಂದಿ ನಿನಗ ತರಿಬಿ ಹೇಳ್ಯಾರ ಹೋಗಾಗ ವಿಚಾರ ಕಲಿಯುಗ ಎಂಬುದು ಕೆಟ್ಟದ ತಂಗಿ ಕಾಲಾಗಿರಲಿ ನೆದರ ಭಾವ ಮೈದುನ ಜೋಡಿ ಬಾಂಧವ್ಯದಿಂದ ನಡಿ 10 ಮನೆಯ ಬಾರ ಬಾಂಧವ್ಯದಿಂದ ನಡಿ 10 ಮನೆಯ ಬಾರ ಕಷ್ಟ ಬಂದರು ನಿಷ್ಠೆಯಿಂದ ನೀ ಇರಬೇಕ ನಿರ್ಧಾರ ಕಷ್ಟ ಬಂದರು ನಿಷ್ಠೆಯಿಂದ ನೀ ಇರಬೇಕ ನಿರ್ಧಾರ ಧರ್ಮ ಕಡೆದ ಅವರವರನ ಹೆಸರ ಹೆಣ್ಣಾಗಿ ಹೊಟ್ಟೆಂದು ತರಬೇಕು ನೀನು ತಾಯಿ ತಂದೆ ಹೆಸರ ಗಂಡನ ಮನೆಯಾಗ ಖರ್ಚಾಗಿ ಬಾಳವ ಇರುವ ತನಕ ಉಸಿರ ಗಂಡನ ಮನೆಯಾಗ ಖರ್ಚಾಗಿ ಬಾಳವ ಇರುವ ತನಕ ಉಸಿರ ತಾಳ್ಕೊಂಡು ನಡಿಯಂತ ಕೊರಳಾಗ ನಿನಗ ತಾಳಿಯ ಕಟ್ಯಾರ ಕಾಲನ ಬೆರಳಿಗೆ ನೆವರಿಟ್ಟ ನಡಿಯಂತ ಹಾಕ್ಯಾರ ಕಾಲುಂಗುರ ತಾಳ್ಕೊಂಡು ನಡಿಯಂತ ಕೊರಳಾಗ ನಿನಗ ತಾಳಿಯ ಕಟ್ಯಾರ ಕಾಲನ ಬೆರಳಿಗೆ ನೆವರಿಟ್ಟ ನಡಿಯಂತ ಹಾಕ್ಯಾರ ಕಾಲುಂಗುರ ಕಾಮಕ ಜನರು ಕನ್ನ ಹಾಕಬಾರ್ದು ಇಟ್ಟಾರ ಸಿಂಧೂರ ಜನರು ಕಲ್ಲ ಎಟ್ಟಾರ ಚಂದೂರ ಬಂಗಾರದಂಗ ನಿನ್ನ ಬಾಳ್ವೆ ಆಗಲಂತ ಬಳಿಯ ಹಾಕಿ ಹಸರ ಬಂಗಾರದಂಗ ನಿನ್ನ ಬಾಳ್ವೆ ಆಗಲಂತ ಬಳಿಯ ಹಾಕಿ ಹಸರ ಚೆನ್ನಾಗಿ ಚೆನ್ನಾಗಿ ಹೊಟ್ಟೆಂದ ತರಬೇಕು ನೀನು ಹಡದವರ ಹೆಸರ ಗಂಡನ ಮನೆಯಾಗ ಗಂಡನ ಮನೆಯಾಗ ಗಂಡನ ಮನೆಯಾಗ ಗಂಡನ ಮನೆಯಾಗ ಖರ್ಚಾಗಿ ಬಾಳವ ಇರುವ ತನಕ ಉಚಿರ ಗಂಡನ ಮನೆಯಾಗ ಖರ್ಚಾಗಿ ಬಾಳವ ಇರುವ ತನಕ ಉಚಿರ ಅತ್ತಿ ಮಾವ ನಿನಗೆ ಎತ್ತಿ ಕೊಟ್ಟರ ಮಾತಾಡಬೇಡ ಎದುರ ಅವರ ನಿನ್ನ ತಾಯಿ ತಂದೆ ಅಂತ ತಿಳಿದು ಮಾಡವ ಉಪಚಾರ ಅತ್ತಿ
ಅತ್ತಿ ಮಾವನಿನ ಎತ್ತಿ ಕೊಟ್ಟರ ಮಾತಾಡಬೇಡ ಎದುರ ಅವರ ನಿನ್ನ ತಾಯಿ ತಂದೆ ಅಂತ ತಿಳಿದು ಮಾಡುವ ಉಪಚಾರ ನಿಂಬೆವಣಿ ಲವಣಗ ನೆಗ್ಯಾಣಿ ಮಕ್ಕಳ ಜೋಡಿ ಇರಬೇಕು ಬಂಗಾರ ಇರ್ಬೇಕು ಬಂಗಾರ ಸಂಸಾರ ಗುಟ್ಟ ಏಳ್ಬೇಡ ಒಟ್ಟ ಇರ್ಬೇಕ ಬಂದೂರ ಸಂಸಾರ ಗುಟ್ಟ ಏಳ್ಬೇಡ ಒಟ್ಟ ಇರ್ಬೇಕ ಬಂದೂರ ಎನ್ನಾಗೆ ಹೊಟ್ಟೆಯನ್ನು ತರಬೇಕಲ್ಲ ದೇವರು ಹೆಸರ ಎನ್ನಾಗೆ ಹೊಟ್ಟೆಯನ್ನು ತರಬೇಕು ನೀನು ಅಣ್ಣ ತಮ್ಮನ ಹೆಸರ ಗಂಡನ ಮಣಿಯಾಗ ಗಂಟೆಗೆ ಬಾಳವ ರೋತನಕ ಉಸಿರ ಗಂಡನ ಮಣಿಯಾಗ ಗಂಟೆಗೆ ಬಾಳವ ರೋತನಕ ಉಸಿರ ನಡೆಯುವ ಮನೆತನ ನಡುವೆ ಮುರಿಯತ್ತಾರ ಜನ ಅದ ಸುಮಾರ ಮಂದಿ ಮಾತಿಗೆ ಮಾನವತೆ ಕೊಡಬೇಡ ನಡೆಯುವ ಎಚ್ಚಾರ ನಡೆಯುವ ಮನೆತನ ನಡುವೆ ಮುರಿಯತ್ತಾರ ಜನ ಅದ ಸುಮಾರ ಮಂದಿ ಮಾತಿಗೆ ಮಾನವತೆ ಕೊಡಬೇಡ ನಡೆಯುವ ಎಚ್ಚಾರ ನಿಮ್ಮ ದೇವರ ನಿಂತ ನೋಡ್ತಾರ ಮಾಡಕೋತ ನಕರ ಮಾಡಕೋತ ನಕರ ಕಾಲನ ಮಚ್ಚಿ ಒಗಿಯವ ಬಿಚ್ಚಿ ಹರಿಯಾಲೆ ನೆತ್ತಾರ ಕಾಲನ ಮಚ್ಚಿ ಒಗಿಯವ ಬಿಚ್ಚಿ ಅರಿಯಾಲಿ ನೆತ್ತಾರ ಎನ್ನಾಗೆ ಹೊಟ್ಟೆಯನ್ನು ತರಬೇಕಲ್ಲ ದೇವರು ಹೆಸರ ಎನ್ನಾಗೆ ಹೊಟ್ಟೆಯನ್ನು ತರಬೇಕು ನೀನು ತವರೂರಿನ ಹೆಸರು ಗಂಡನ ಮಣಿಯಾಗ ಗಂಡನ ಮಣಿಯಾಗ ಗಂಟೆಗೆ ಬಾಳವ ರೋತನಕ ಉಸಿರ ಗಂಡನ ಮಣಿಯಾಗ ಗಂಟೆಗೆ ಬಾಳವ ರೋತನಕ ಉಸಿರ ಗಟ್ಟಿಯ ಹೊರತು ಗಟ್ಟಿ ಇಲ್ಲ ತಂಗಿ ಗಂಡನ ದೇವರ ಗಂಡನ ಸೇವ ಮಾಡಿ ಗಂಡೊಳ್ಳ ಕರ್ತಾರ ಮುಟ್ಟಾರ ಮುಕ್ತ ಶಿಖರ ಪತಿಯ ಹೊರತು ಗತಿ ಇಲ್ಲ ತಂಗಿ ಗಂಡನ ದೇವರ ಗಂಡನ ಸೇವ ಮಾಡಿ ಗಂಡೊಳ್ಳ ಕರ್ತಾರ ಮುಟ್ಟಾರ ಮುಕ್ತ ಶಿಖರ ಕಡಲೆ ಮಟ್ಟೆ ಕಾಸಿ ಬಾಯದು ನೀವು ಕೇಳಿರಬೇಕ ಹೆಸರ ಶೀಲಾದ ಸಲುವಾಗಿ ಶಶುವಿನ ಕೊಂದ ನಟೇಶನ ಮಾಸ್ತರ ಶೀಲಾದ ಸಲುವಾಗಿ ಶಶುವಿನ ಕೊಂದ ನಟೇಶನ ಮಾಸ್ತರ ಎನ್ನಾಗೆ ಹೊಟ್ಟೆಯನ್ನು ತರಬೇಕಲ್ಲ ದೇವರು ಹೆಸರ ಎನ್ನಾಗೆ ಹೊಟ್ಟೆಯನ್ನು ತರಬೇಕು ನೀನು ತವರೂರಿನ ಹೆಸರ ಗಂಡನ ಮಣಿಯಾಗ ಗಂಟೆಗೆ ಬಾಳವ ರೋತನಕ ಉಸಿರ ಗಂಡನ ಮಣಿಯಾಗ ಗಂಟೆಗೆ ಬಾಳವ ರೋತನಕ ಉಸಿರ ಏಮರಡ್ಡಿ ಮಲ್ಲಮ್ಮ ಹೆಚ್ಚಿನ ಗರತಿ ತಿಳಿಯ ಬ್ಯಾರೆ ಹಗರ ಹುಚ್ಚ ಗಂಡನ ಹುಡುಕ್ಯಾಡಿ ತಂದು ಬೀಸತಿದಳು ಚೌರ ಏಮರಡ್ಡಿ ಮಲ್ಲಮ್ಮ ಹೆಚ್ಚಿನ ಗರತಿ ತಿಳಿಯ ಬ್ಯಾರೆ ಹಗರ ಹುಚ್ಚ ಗಂಡನ ಹುಡುಕ್ಯಾಡಿ ತಂದು ಬೀಸತಿದಳು ಚೌರ ಸತ್ಯ ಸಾವಿತ್ರಿ ಸತ್ತ ಗಂಡನ ಉಳಿಸಿಕೊಂಡಳ ಉಸಿರ ಸತ್ತ ಗಂಡನು ಉಳಿಸಿಕೊಂಡಳ ಉಸಿರ ಪತಿಯ ಸೇವದಾಗ ಪರಕ ತರಬ್ಯಾಡ್ರವ್ವ ಬಾಳಾದ ಪಾವರ ಪತಿಯ ಸೇವದಾಗ ಪರಕ ತರಬ್ಯಾಡ್ರವ್ವ ಬಾಳಾದ ಪಾವರ ಎನ್ನಾಗೆ ಹೊಟ್ಟೆಯನ್ನು ತರಬೇಕಲ್ಲ ದೇವರು ಹೆಸರ ಹೆಣ್ಣಾಗಿ ಹೊಟ್ಟೆಯನ್ನು ತರಬೇಕು ನೀನು ಹಡದವರ ಹೆಸರ ಗಂಡನ ಮಣಿಯಾಗ ಗಂಟೆಗೆ ಬಾಳವ ರೋತನಕ ಉಸಿರ ಗಂಡನ ಮಣಿಯಾಗ ಗಂಟೆಗೆ ಬಾಳವ ರೋತನಕ ಉಸಿರ ಮುದ್ದೆಬಾಳ ತಾಲೂಕ ಹಡಲಗೇರಿ ಶಾಂತಾಗ ಬಾಳವ ಭಂಡಾರ ಜಾಡಿ ಹೊತ್ತು ನಾವು ಜಗ ತಿರುಗುತ್ತೇವೆ ಹಚ್ಚವನ ಭಂಡಾರ
ತಾಲೂಕ. ಪರಸು ಏನಂತಾರ ಕೊರ ಮಾತ ಒಂದ್ ಮಾತು ನೆನಪಿಗೆ ಬರ್ಲಾಕತ್ತದ. ಏನ್ರ ಕೊರೋದು ಮಾತ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆದಾವ. ನಡ್ದಾವ ನನಗೊಂದು ಮಾತು ನೆನಪಿಗೆ ಬರ್ಲಾಕತ್ತದ. ಏನ್ರ ಕೊರೋದು ಮಾತ ಅಪ್ಪಗಳು ಕೂಡುದು ದೊಡ್ಡಗದಲ್ಲ. ಏನು ಆ ಡ್ಯಾಡಿಗಳ ಪಾರ್ಟಿ ಕುಡುದು ಹೊಡೆದಲ್ಲ. ಯಾಕಂದ್ರೆ ಎಲ್ಲಿ ಡಬ್ ಅಂತದ ಅಲ್ಲಿ ಅಪ್ಪಗಳ ಕ್ಯಾಂಪ್ ಮೊದಲು ಮುಂದಿರ್ತದ. ಅವ್ರಿದ್ದಾಗ ಊರ ಜಾತ್ರೆ ಕೈವ ಜಾತ್ರೆ ಆಗ್ತದ. ಇಂತ ಕೆಟ್ಟ ಕಲಿಯುಗದೊಳಗ ಹೌದು ಹೆಣ್ಣು ಮಕ್ಕಳು ಮನಿ ಬಿಟ್ಟು ಹೊರಗ ಬರುವಂತ ಪರಿಸ್ಥಿತಿ ಇದು ಸೂಕ್ಷ್ಮ ಕಾಲಮಾನ ಅದ. ಇಂತದ್ರೊಳಗ ಒಂದ ಲಕ್ಷ್ಮೀ ದೇವಿ ಜಾತ್ರೆ ಒಳಗ ಇಷ್ಟು ಮಂದಿ ಹೆಣ್ಣು ಮಕ್ಕಳು ಕೂಡಿರಲ್ಲ. ಇದು ಬಹಳ ಸಂತೋಷ ಆಗ್ಯದ. ಅಕ್ಕೋರ ಅವ್ರು ಬರ್ಬೇಕಂತೆ ಬಂದಾರ ಅಂದ್ರೆ ಜಾತ್ರೆಗೆ. ಯಾಕ ಸುಮ್ಮನೆ ಈ ಟೈಮ್ ಯಾವ ಧಾರಾವಾಹಿ ಇರಂಗಿಲ್ಲ ಬಂದ್ತಾರ್ರಿ ಅವ್ರು. ಅದಕ್ಕ ಹೇಳುದ ಒಂದು ಇಂತ ಗಂಡಸ ಮಕ್ಕಳಿಗೆ ಒಂದ್ ಮಾತು ಹೇಳ್ತೀನ. ಏನಂತ ಹೇಳ್ತೀರವ? ಯಾಕಂದ್ರ ಮಾತಾಡುವಂತ ಟೈಮ್ದಾಗ ಕುಂದೂರ್ ಅನ್ಬೇಡ್ರಿ. ಅವ್ವಗಳ ಮ್ಯಾಲ ಮಾತು ಹೇಳ್ತೀನಿ. ಅವ್ವಗಳ ಮ್ಯಾಲ ಮಾತು ಹೆಂಗ್ ಹೇಳುದದ ಹೆಂಗ್ರೆ ಕೊರೋದು ಮಾತ ಬಹಳ ಚಂದ. ಅವ್ವನ ಬಳಗ ಕೂಡ್ಯಾದ. ಹೆಂಗ್ ಕುಡಿಯದ? ಅದಕ್ಕ ಹೇಳ್ತಾರ ಜಗತ್ತದೊಳಗ ತಾಯಿಗೆ ತಾಯಿನೇ ದೇವರು ಅಂದಾರ. ಹೌದು ಹೌದಿಲ್ಲ? ಆ ತಾಯಿಕ್ಕಿಂತ ಜಗತ್ತೊಳಗ ದೊಡ್ಡ ದೇವ್ರು ಯಾರು ಇಲ್ಲ. ಯಾರಿಲ್ಲ. ಅದಕ್ಕ ಹೆಣ್ಣು ಮಕ್ಕಳು ಕೂಡಿರನ ನನ್ನ ಮ್ಯಾಲ ಒಂದು ಮಾತು ನೆನಪಾಗ್ಯದ. ಹೆಂಗ್ರೆ ಕೊರ ಹೆಂಗ ಮಾತು ಹೇಳದ ಪರಸು? ಆ ಹೆಣ್ಣು ಮಕ್ಕಳ ಮೇಲೆ ಪದ್ಯ ಹಾಡಿ ಮುಗಿಸ್ಬೇಕು ಅನ್ನೋದು ಆಸೆ ಇತ್ತು. ಆ ಅವ್ವನ ಬಳಗ ಕುಡಿದು ನೋಡಿ ನನಗ ಒಂದು ಸ್ವಲ್ಪ ಅವ್ರ ಮ್ಯಾಲ ಮಾತಾಡ್ಬೇಕು ಅನ್ನೋ ಒಂದು ಹವ್ಯಾಸ ಆಗ್ಯದ. ಒಂದು ಸ್ವಲ್ಪ ಸುಮ್ ಕೂತ್ರ ಅಂದ್ರ ಅವ್ವನ ಮ್ಯಾಲ 4 ಮಾತ ಹೇಳುದದ. ಹೆಂಗ ಹೇಳದ ಪರಸು? ಹೆಂಗ್ರೆ ಕೊರೋದು ಮಾತ ಹಳ್ಳಿ ಊರೊಳಗ ಒಳ್ಳೆ ಮಣಿತನ ಇತ್ತು. ಹಳ್ಳಿ ಊರೊಳಗ ಒಂದು ಒಳ್ಳೆ ಮನಿತನ. ನಮ್ಮ ಉಲ್ಲೂರು ಅಂತ ಗ್ರಾಮದೊಳಗ ಇಬ್ರು ಗಂಡ ಹೆಂಡತಿ ಸಂಸಾರ ಮಾಡ್ತಿದ್ರು. ಬಡತನದೊಳಗ ಸಂಸಾರ ಸಾಗ್ಲಕತ್ತಿತ್ತು. ಆ ಗಂಡ ಬಹಳ ಕುಡುಕಿದ್ದ, ಬಹಳ ಎಟ್ಟಿದ್ದ, ಬಹಳ ಕುಡಿತಿದ್ದ. ಚಂತಾನ ಕುಡಿದು ರಾತ್ರಿ ಬಂದ್ ಹ್ಯಾಂತಿಗೆ ಬಡಿದು ಹೊಡಿದು ನಡೆಸಿದ್ದ. ಹ್ಯಾಂತಿ ಅಂತ ಕುಡುಕ ಗಂಡನ ಜೋಡಿ ಬಾಳೆ ಮಾಡ್ತಿದ್ಲು. ಆ ಮಂದಿ ಮನಿ ಒಳಗ ಮುಸ್ರಿ ತೆಕ್ಕಿ ಜೀವನ ಮಾಡ್ತಿದ್ಲು. ಜೀವನ ಮಾಡುವಂತ ಸಂದರ್ಭದೊಳಗ ಆ ಹೆಣ್ಣು ಮಗಳ ಲಗ್ನ ಆಗಿ 12-24 ವರ್ಷ ಗತಿಸೋದು. 12-24 ವರ್ಷ ಗತಿಸೋದವ. ಹೋದ್ರು ಕೂಡ ಆ ಲಕ್ಷ್ಮೀ ದೇವಿಗೆ ಬಂದ ಶರಗೊಡ್ಡಿ ಬೇಡ್ಕೊತಾಳ ಆ ತಾಯಿ ಹೆಣ್ಣು ಮಗಳು. ಏನಂತ ಬೇಡ್ತಾಳೆವಾ? ಬಡತನದೊಳಗ ನಮ್ಮ ಅಪ್ಪ ಅವ್ವ ಕುಡುಕಗ ಗಂಟ್ ಹಾಕ್ಯಾರ. ಇದ್ರು ಇರ್ಲಕ್ಕಂತ ಜೀವನ ನಡೆಸಿನಿ. 24 ವರ್ಷ ಆಗ್ಯದ, ಲಗ್ನ ಆಗ್ಯದ. ಆ ಸಂತಾನ ಭಾಗ್ಯ ಇಲ್ಲ. ಬಡತನದೊಳಗ ಕೂಲಿ ನಾಲಿ ಮಾಡಿ ಬಂದು ಮನಿ ಒಳಗ ಬಂದ ಆಡಿಸ್ಬೇಕಂದ್ರ ಎತ್ತಿ ಹಿಡ್ಕೋಬೇಕಂದ್ರ ಒಂದು ಕೂಸಿಲ್ಲ. ಆ ಸಂತಾನ ಭಾಗ್ಯ ನನಗ ಕೊಡು ದೇವಿ. ಕರುಣಿಸು ತಾಯಿ ತಿಳ್ಕೊಂಡು ಶರಗೊಡ್ಡಿ ಲಕ್ಷ್ಮೀ ತಾಯಿಗೆ ಬೇಡ್ಕೊಂಡ್ಲು. ಆ ಲಕ್ಷ್ಮೀ ದೇವಿ ಕೃಪಾ ಆಶೀರ್ವಾದದಿಂದ ಏನಾಯ್ತರಪ್ಪ ನಮ್ಮ ಮುಂದಿನ ದಿನಮಾನದಲ್ಲಿ ಆ ಹೆಣ್ಣು ಮಗಳಿಗೆ ವರ್ಷ ತುಂಬರೊಳಗ ಒಂದ್ ಹೆಣ್ಣ ಒಂದ್ ಗಂಡ ಅವಳಿ ಜೋಳಿ ಮಕ್ಕಳು ಹುಟ್ಟಿದ್ರು. ಮಕ್ಕಳು ಹುಟ್ಟಿ ಬಂದಾವ. ಎಷ್ಟು ವರ್ಷ ಗತಿಸಿದ್ವು? 24 ವರ್ಷ. 24 ವರ್ಷ ಆದ ಬಳಿಕ ಅವಳಿ ಜೋಳಿ ಮಕ್ಕಳಿಗೆ ಜನ್ಮ ನೀಡ್ಯಾಳ. ಆ ಮಕ್ಕಳು ಮಾರಿ ನೋಡಿ ತಾಯಿ ಜೀವನ ನಡೆಸ್ಯಾಳ. ಒಂದು ವರ್ಷದ ಮಕ್ಕಳಾದು. ಗಂಡ ಕುಡಿದು ಒಂದು ದಿನ ಗಂಡ ಸತ್ತು ಬಿಟ್ಟ, ತೀರ್ಕೊಂಡ. ಅವಾಗ ಹೆಣ್ಣು ಮಗಳು ದುಃಖ ರೋದನೆ ಮಾಡ್ಲಕತ್ಲು. ನನಗ ಸಂತಾನ ಭಾಗ್ಯ ಕೊಟ್ಟಿ ಯಾವ ಭಾಗ್ಯ ಕಸ್ಕೊಂಡಿ? ಮುತ್ತೈದೆ ಭಾಗ್ಯ ಕಸ್ಕೊಂಡಿ. ನನ್ನ ಮುತ್ತೈದೆ ಭಾಗ್ಯ ಕಸ್ಕೊಂಡಿ. ಇನ್ನ ಈ ಜನದೊಳಗ ದೊಡ್ಡ ಅರ್ಲಿ ವರ್ಷದೇವ ತಾಯಿಯ ತಿಳ್ಕೊಂಡ ತಾಯಿಗೆ ದುಃಖ ರೋದನೆ ಮಾಡಿ ಪ್ರಾಣ ತ್ಯಾಗ ಮಾಡ್ಬೇಕತ್ತಾಳ. ಅವಾಗ ಏನು ಬರ್ತದ ತಲೆ ಒಳಗ? ಎಡ್ಡು ಮಕ್ಳು ಉಡಿ ಒಳಗ ಆಡ್ತಾವ. ಮಕ್ಕಳು ಮಾರಿ ನೋಡಿಲ್ಲ. ಮಕ್ಕಳು ಮಾರಿ ನೋಡಿ ಏನಂತಾಳ? ಗಂಡ ಜೀವ ಬಿಟ್ಟಾನ, ಗಂಡ ಸತ್ತು ಹೋಗ್ಯಾನ. ನಾನು ಸರ್ ಏನಾರ ಮಾಡ್ಕೊಂಡ್ರ ನನ್ನ ಮಕ್ಕಳ ಪರದೇಶಕ್ಕವ, ನನ್ನ ಮಕ್ಕಳ ಪರದೇಶ
ಅವಕಾಶಕ್ಕ ತಿಳ್ಕೊಂಡು ಮಕ್ಕಳಿಗಾಗಿ ಜೀವನ ಹಿಡದಾಳ. ಹೌದು ಜೀವನ ಹಿಡಿದು ವರ್ಷದ ಮಕ್ಕಳ ಮನಿ ಒಳಗ ಬಿಟ್ಟು ಮಂದಿ ಮನಿ ಮುಸ್ರಿ ಕಸ ಮಾಡಿ ಮಂದಿ ಮನಿ ಒಳಗ ಮುಸ್ರಿ ತೆಕ್ಕಿ ಅವ್ರು ಕೊಟ್ಟಂತ ಅಳಸಿದ ಅನ್ನ ತಂದ ತಾವು ಉಪವಾಸ ಬಿದ್ದು ಮಕ್ಕಳಿಗೆ ಊಟ ಮಾಡಿಸ್ತಿತ್ತು ತಾಯಿ. ನೋಡ್ರಿ ತಾಯಿ ಕಳ ಬಹಳ ಕೆಟ್ಟ. ಅವಾಗ ಮಕ್ಕಳಿಗೆ ಊಟ ಮಾಡಿ ತಾವೊಂದು ತಂಬಿಗೆ ನೀರು ಕುಡಿದು ತಾಯಿ ಮಲ್ಕೋತಿತ್ತು. ಸುಮ್ಮನ್ಕೋತಾಳ. ಅವಾಗ ಆ ಇಷ್ಟ ದಿನ ಏನು ಬಡತನದೊಳಗ ಜೀವನ ಸಾಗತ್ತಿತ್ತು. ತಾಯಿ ಚಂತಾನ ದುಡಿದು ಸಂಜಿಕೆ ಉಪವಾಸ ಮಕ್ಕಳು ಟೈಮ್ ಬಂತು. ಹೌದಿಲ್ಲ? ಅವಾಗ ಮಕ್ಕಳು ಪ್ರಾಯಕ್ಕೆ ಬಂದು ಬಡತನದೊಳಗ ಮಕ್ಕಳಿಗೆ ಕಮ್ಮ ಮಾಡ್ಲಿಲ್ಲ ತಾಯಿ. ಪ್ರಾಯಕ್ಕೆ ಬಂದು ನಿಂತು ಮಗಳ ಚಿಂತೆ ಮಾಡ್ಲಕತ್ತು ಮನಿ ಒಳಗ ತಾಯಿ. ಏನ ಚಿಂತೆ ಮಾಡ್ತಾಳವಾ? ಇಂತ ಕೆಟ್ಟ ಕಲಿಯುಗದ ಗಂಡ ಬೇರೆ ಸತ್ತು ಬಿಟ್ಟಾನ. ಆ ಮಗಳು ಪ್ರಾಯಕ್ಕೆ ಬಂದಾಳ. ಇಂತ ಕೆಟ್ಟ ಕಲಿಯುಗದೊಳಗ ಹೆಣ್ಣು ಮಕ್ಕಳನ್ನ ಇಟ್ಕೊಳ್ಳೋದು ತಪ್ಪಾಗ್ತದ. ಎಲ್ಲರ ನೋಡಿ ಮಗಳನ್ನ ಲಗ್ನ ಮಾಡಿ ಕೊಡಬೇಕಂತ ತಿಳ್ಕೊಂಡು ಮಂದಿ ಕೈ ಕಾಲು ಹಿಡ್ಕೊಂಡು ಒಳ್ಳೆ ಮಣಿತನ ನೋಡಿ ಮಗಳು ಲಗ್ನ ಮಾಡಿ ಕೊಟ್ಲು. ಶಾರಪಟ್ಟಣಕ್ಕ ಎಲ್ಲಿಗವಾ ಜೇವರಿಗೆ ಅಂತ ಸಿಟ್ಟಿಗೆ ಮಗಳಿಗೆ ಮಾಡಿ ಕೊಟ್ಲು. ಅವಾಗ ವರ್ಷ ತುಂಬಿತ್ತು. ಊರಾನ ಜನ ಮಾತಾಡ್ತಿತ್ತು ಆ ಹೆಣ್ಣು ಮಗಳಿಗೆ. ಏನಂತೀವಾ? ಯವ್ವ ಕಲ್ಲಕ್ಕ, ಗಂಡ ಸತ್ತಿಂದ ನೀ ಬಡತನ ಇರ್ಲಿ ಕಡತನ ಇರ್ಲಿ ಮಕ್ಕಳ ಸಲುವಾಗಿ ಜೀವನ ಇಟ್ಟಿದಿ. ಹೆಣ್ಣು ಮಗಳು ಮಾಡಿ ಕೊಟ್ಟಿಯವ. ಈ ಗಂಡಸ್ ಮಗ ಅದ, ಇವಳ ತಲೆ ಮೇಲೆ 4 ಅಕ್ಕಿ ಕಾಳು ಹೋಗೋದು ನಿನ್ನ ಭಾರ ಕಡಿಮೆ ಮಾಡ್ಕೊರವ, ನೀ ಮೂಲಿ ಹಿಡಿದಿದಿ ಅಂದ ಕಾಲಕ್ಕೆ ಏನಾಯ್ತ್ರಪ್ಪರ? ಅವಾಗ ಮಂದಿ ಮಾತು ಕೇಳಿ ಹೆಣ್ಣ ತಗದ್ಲು ತಾಯಿ. ಸುಂದರವಂತ ಮಗನ ತಕ್ಕ ಒಂದು ಕನ್ಯಾ ತಗದ್ ಗಂಡಸ ಮಗನ ಲಗ್ನ ಮಾಡ್ಲು. ನೋಡ್ರಿ ಹೆಂಡ್ರು ಬರೋಣ ಮಗನ ಮನಸ್ಸ ಬದಲಾಗಕ್ಕೆ ಚೇಂಜ್ ಆಗ್ತದ. ಹೆಂಗಾಗ್ತದ ಬದಲ? ಮಗನ ಲಗ್ನ ಮಾಡ್ಯಾಳ, ವರ್ಷ ತುಂಬದ್ರೊಳಗ ಹ್ಯಾಂತಿ ಬಂದ ಬಳಕ ಆ ಮಗನ ಮನಸ್ಸು ಬದಲಾಗಿ ಬಿಡು. ಹ್ಯಾಂತಿ ಶರ್ಗ ಹಿಡ್ಕೊಂಡು ಅಡ್ಯಾಡಕತ್ತೀವ ಕುಡ್ಸಾರ್ಯ. ಯಾಂತಿ ಶರ್ಗ ಹಿಡ್ಕೊಂಡು ಹೊಂಟ ಯಾಂತಿ ಮಾತು ಕೇಳಿ ಮಗನ ಮನಸ್ಸು ಬದಲಾಯ್ತು. ತಾಯಿ ಮ್ಯಾಲ ಪ್ರೀತಿ ಕಡಿಮೆ ಆಯ್ತು. ಹಸಿದ ಕುಡಿದು ಬಂದ್ ತಾಯಿನ ಬಡ್ಲಕತ್ತ ಬರಕಾಯ್ತು. ಅವಾಗ ತಾಯಿ ಮ್ಯಾಲ ಅಕ್ಕಡಿ ಸರಿ ಈ ಕಡೆ ಸರಿ ನಡೆಸಿದ ಗಂಡಸ ಮಗ. ಅವಾಗ ಎದ್ರು ಇರಲಕ್ಕ ತಿಳ್ಕೊಂಡ ತಾಯಿ ಶಿವನಿಗಂತ ಮಕ್ಕಳಿಗಾಗಿ ಜೀವನ ಇಟ್ಟೇನಿ. ನಾ ಈಗ ಏನಾದ್ರೂ ಮಾಡ್ಕೊಂಡ್ನಂದ್ರ ನನ್ನ ಮಗನ ಮೇಲೆ ಅಪವಾದ ಬರ್ತದ, ಮಗನಿಗೆ ಕೆಟ್ಟ ಹೆಸರು ಬರ್ತದ ಸಮಾಜದೊಳಗ. ಆ ಭಗವಂತ ಯಾವಾಗ ಕರ್ಕೋತಾನ ಅವಾಗ ಹೋಗ್ಬೇಕಂತ ತಿಳ್ಕೊಂಡು ಮಗನ ಕೈಯನ್ನ ತ್ರಾಸ ತಡೆದು ತಾಯಿ ಜೀವ ಇಟ್ಟಿತ್ತು. ಹೌದು. ದಿನ ಮನೆಗೆ ಬರವ ಹ್ಯಾಂತಿ ಮಾತು ಕೇಳೋ ತಾಯಿನ ಅಂಗಳಕ್ ಹಾಕಿ ಬಡಿಲಾಕತ್ರಿ ಗಂಡಿಸ್ ಮಗ. ತಾಯಿನ ಬಡಿಲಾಕತ್ತ. ಅವಾಗ ತಾಯಿ ದುಃಖ ರೋದನೆ ಮಾಡ್ಕೋತ ಶಿವನಿಗಂತ ಶಿವನಿಗೆ ಭಗವಂತ ಹುಡುಕ ಗಂಡನ ಮಾಡ್ಕೊಂಡ ಬಡತನದೊಳಗ ಜೀವನ ಸೊಸಿನಿ. ಆದ್ರ ಗಟ್ಟ ಕೆಟ್ಟ ಅನ್ಸಿಲ್ಲ. ಮಂದಿ ಮನಿ ಒಳಗ ಮುಸ್ರಿ ತಿಕ್ಕಿನಿ ನನಗ್ ಕೆಟ್ಟ ಅನ್ಸಿಲ್ಲ. ಮಂದಿ ಮುಂದ ಮಗ ಅಂಗಳಕ್ ಹಾಕಿ ಬಡಿಲಕತ್ತಾನ, ಇದು ನನಗ್ ಬಹಳ ಕೆಟ್ಟ ಅನ್ಸ್ಲಕತ್ತ. ಮನಸ್ಸಿಗೆ ಬಹಳ ನೋವಾಗ್ಯದ. ನನಗ ಬಹಳ ನೋವಾಗ್ಯದಪ್ಪ. ಭಗವಂತ ಮೊದಲು ನಿನ್ನ ಬಲ್ಲಿ ಕರ್ಕೋರ್ ಹೋಯಪ್ಪ ತಿಳ್ಕೊಂಡು ಆ ಭಗವಂತಗೆ ಬೇಡ್ತಿತ್ತು. ಹೌದು. ಅವಾಗ ಬೇಡ್ತಿತ್ತು. ಒಂದಾನೊಂದ್ ದಿನ ಹೆಂಗ ಹುಲ್ಲೂರೊಳಗ ಆ ಲಕ್ಷ್ಮೀ ದೇವಿ ಜಾತ್ರೆ ನಡೆದದ. ಆ ಜಾತ್ರೆ ನಡೆದದ. ಆ ಜೇವರಿಗೆ ಒಳಗ ಕೂತ್ ಹೆಣ್ಣು ಮಗಳು ವಿಚಾರ ಮಾಡ್ತಾಳ. ಏನಂತ ವಿಚಾರ ಮಾಡ್ತಾಳವ? ಲಕ್ಷ್ಮೀ ದೇವಿ ಜಾತ್ರೆ ಬಂದದ. ನಮ್ಮ ಅಣ್ಣ ಬಸ್ಸಿಗೆ ಹಚ್ಚಿರ ಕರಿಲಕ್ಕ ಬರ್ತಾನೇನು? ನಮ್ಮ ಅಣ್ಣ ಕರಿಲಕ್ಕ ಬರ್ಲಿಲ್ಲ. ನಮ್ಮ ಅವಂದು ವಯಸ್ಸಾಗ್ಯದ. ನಮ್ಮ ಅಣ್ಣ ಒಬ್ಬಟ್ಟಿಗೆ ಸಂಸಾರ ಅನ್ನ ಕರಿಲಕ್ಕ ಬರ್ಲಿಕ್ಕರ ಏನಾಯ್ತು? ಲಕ್ಷ್ಮೀ ದೇವಿ ಜಾತ್ರೆ ಬಂದದ, ಮುಂದ ಪಂಚಮಿ ಬಂದದ. ಇವ್ ಎಡ್ಡು ಹಬ್ಬ ಮುಗಿಸ್ಕೊಂಡು ಬರ್ಬೇಕಂತ ತಿಳ್ಕೊಂಡ ಆ ಹೆಣ್ಣು ಮಗಳು ಅಣ್ಣನ ಮೇಲೆ ಸಿಟ್ಟು ಮಾಡ್ಕೊಂಡಿಲ್ಲ, ತಾಯಿ ಮೇಲೆ ಸಿಟ್ಟು ಮಾಡ್ಕೊಂಡಿಲ್ಲ. ಜೇವರಿಗೆ ಬಸ್ ಹತ್ತಿ ಎಲ್ಲಿಗೆ ಬಂದ್ಲು? ಎಲ್ಲಿ ಬಂದ್ರವ ಇವರು? ಹುಲ್ಲೂರ್ಕ ಬಂದ್ರು. ಸೌಂಡ್ ಇಡಪ್ಪ, ಸೌಂಡ್ ಹುಲ್ಲೂರು ಗ್ರಾಮಕ್ಕೆ ಬಂದು ಅವಾಗ ಬಂದ ಲಕ್ಷ್ಮೀ ದೇವಿ ಜಾತ್ರೆ ಒಳಗ ಹಾಡಿಕೆ ನಡೆದಾವ, ಜಾತ್ರೆ ನಡೆದಾವ, ಊಟ ಮಾಡ್ತಾವ ಜನ ಎಲ್ಲಾ ಓಡಾಡಿ ಜನ ಜಾತ್ರೆ ಮಾಡ್ತಿದ್ರು. ಆ ಹೆಣ್ಣು ಮಗಳ ಬಸ್ ಇಳಿದು ಬಂದು ಆ ಜಾತ್ರೆ ಒಳಗ ಹುಡುಕ್ಯಾಡ್ತಾಳ. ಏನಂತ ಹುಡುಕ್ಯಾಡ್ತಾಳವ? ಎಷ್ಟು ಮಂದಿ ಒಳಗ ನಮ್ಮ ಅಣ್ಣ ಎಲ್ಲಾದ್ರೂ ಕುಂತಾನೇನು? ನಮ್ಮ ಅವ್ವ ಇಲ್ಲೇನು? ನಮ್ಮ ಅವ್ವ ಇಷ್ಟು ಮಂದಿ ಒಳಗ ಎಲ್ಲಾದ್ರೂ ಕುಂತಾಳೇನಂತ ಹುಬ್ಬಿಗೆ ಕೈ ಹಚ್ಚಿ ನೋಡ್ಲಾಕತ್ತಿದ್ಲು. ಇವ್ರು ಯಾರು ಕಾಣ್ಲಿಲ್ಲ. ಅವಸರ ಮಾಡಿ ಮನಿಗ್ ಹೋಗತ್ತಾಳ. ಮನಿ ಒಳಗ ಏನ್ ನಡೆದದ ಹೆಣ್ಣು ಮಗಳ ಮನಿಗ್ ಹೋಗ್ತಾಳ. ಆ ಗಂಡಸ ಮಗ ತಾಯಿನ ಹಂಗ
ಆಕಿ ಒದಿಲಕತ್ತಿದ್ದ ನನ್ನ ಆತ್ಮೀಯ ಬಂಧುಗಳು. ಹೌದು ಹೌದು ಹೌದು. ಒದಿಲಕತ್ತಿದ್ದ ಈ ಒದಿವಂತ ಸಂದರ್ಭದ ಹೆಣ್ಣು ಮಗಳು ಕಣ್ಣಾರೆ ನೋಡಿ ಅಂತಾಳ, ಏನಂತಾಳವ? ಯಪ್ಪ ಭಗವಂತ ನಮ್ಮವ್ವ ಮಂದಿ ಕೈ ಕಾಲು ಹಿಡಿದು ನನ್ನ ಚಲೋ ಮನೆಗೆ ಕೊಟ್ಟಾಳ, ಹಾ ನಾ ಅಲ್ಲೇ ಇರ್ಬೇಕಾಗಿತ್ತು. ಹೌದು. ಇಲ್ಲಿ ಬಂದು ಈ ದೃಶ್ಯ ನೋಡಬಾರ್ದಾಗಿತ್ತು, ನಾವು ಹಳ್ಳಿ ಹೋಗ್ಬೇಕಂತ ತಿಳ್ಕೊಂಡು ಹೊಳ್ಳಿ ಹೊಂಟಾಳ. ಅವಾಗ ಏನಿಸ್ತದ ತಂಗಿ ಮನಸ್ಸಿಗೆ? ಹೋಗುವಂತ ಸಂದರ್ಭದೊಳಗ ಆ ಹೆಣ್ಣು ಮಗಳಿಗೆ ಒಂದು ನೆನಪಾಯ್ತು. ಏನಂತೇವ? ಏನಂತ? ಏನಂತ್ರಿ ಅಕ್ಕರ? ಒಂದೇ ಗಂಗಾಳದಾಗ ಊಟ ಮಾಡ್ಯಾವಿ, ಒಂದೇ ಅಂಗಳದಾಗ ಆಟ ಆಡ್ಯಾವಿ. ಹೌದು. ನಾ ಏನಾದ್ರೂ ಬುದ್ಧಿ ಮಾತು ಹೇಳಿದ್ರೆ ನಮ್ಮ ಅಣ್ಣ ಕೇಳ್ತಾನೆ ಅಂತ ತಿಳ್ಕೊಂಡ ಬಂದ್ ಅಣ್ಣಗೆ ಹೇಳ್ತಾಳ, ಅಣ್ಣ ಏನಂತ್ರಿ? ಅವನ್ನ ಬಡಿಬೇಡ ಅಣ್ಣ, ಬಡಿಬೇಡ. ಮಂದಿ ಮನಿ ಒಳಗ ಮುಸ್ರಿ ತಿಕ್ಕಿ ನಮ್ಮನ ಜೀವನ ಸಾಕ್ಷಾಳ ಸಾಕ್ಷಾಳ ನಮ್ಮನ್ನ ದೊಡ್ಡವ್ರು ಮಾಡ್ಯಾಳ, ಅವನ್ನ ಹೊಡಿಬೇಡ ಅಣ್ಣ ಅಂತ ತಿಳ್ಕೊಂಡ್ ತಂಗಿ ಅಣ್ಣನ ಕಾಲಿಗೆ ಬಿದ್ದು ಬೇಡ್ಕೋತಿತ್ತು. ಹೌದು ಹೌದು ಹೌದು. ಅಣ್ಣ ಬಿಡ್ಲಿಲ್ಲ, ತಾಯಿನ ಒದಿಲಾಕತ್ತ. ನೋಡ್ರಿ ತಂಗಿ ಒಂದು ನುಡಿ ಒಳಗ ಅಣ್ಣಗೆ ಹೇಳ್ತಾಳ. ಹೆಂಗ ಹೇಳ್ತಾಳವ? ಕೇಳು. ಮಾಡದೆ ಮಾತು ಕೇಳಿ ತಾಯಿನ ಬಡಿಯಲು ಬೇಡಣ್ಣ, ಮಾಡದೆ ಮಾತು ಕೇಳಿ ತಾಯಿನ ಬಡಿಯಲು ಬೇಡಣ್ಣ, ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸ್ಯಾರೋ ನಮನ, ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸ್ಯಾಳು ನಿನ್ನ, ಬಡತನ ಬಾಳನ್ನ ಕೊಡಿಸಲ ಮನೆಯನ್ನ, ಹುಡುಕ ನಮ್ಮ ತಂದೆ ದೂರಾಗಿ ಹೋದನಲ್ಲ, ಬಡತನ ಬಾಳನ್ನ ಕೊಡಿಸಲ ಮನೆಯನ್ನ, ಹುಡುಕ ನಮ್ಮ ತಂದೆ ದೂರಾಗಿ ಹೋದನಲ್ಲ, ಈ ಮನೆ ಒಳಗ ಮತ್ಯಾರಿಲ್ಲ ನೀನೇ ಯಜಮಾನ, ಈ ಮನೆಯೊಳಗ ಮತ್ತಾರಿಲ್ಲ ನೀನೇ ಯಜಮಾನ, ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸ್ಯಾಳೋ ನಿನ್ನ, ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸ್ಯಾಳೋ ನಿಮ್ಮ, ಬೆಚ್ಚಿ ನಮ್ಮ ತಾಯಿ ಬೆಚ್ಚಿ ಹೇಳುದೇನ, ಮೆಚ್ಚಿದಿ ಮಾಡದೇನ ಬಚ್ಚೆ ಮಾಡೋ ತಾಯಿನ, ಬೆಚ್ಚಿ ನಮ್ಮ ತಾಯಿ ಬೆಚ್ಚಿ ಹೇಳುವೇನ, ಮೆಚ್ಚಿದಿ ಮಾಡದೇನ ಬಚ್ಚೆ ಮಾಡೋ ತಾಯಿನ, ಒಪ್ಪಿನ ಕಾಲಕ ಆಸರಾದಿ ಅಂತ ನಂಬ್ಯಾಳು ನಮ್ಮನ್ನ, ಒಪ್ಪಿನ ಕಾಲಕ ಆಸರಾದಿ ಅಂತ ನಂಬ್ಯಾಳ ನಿನ್ನ, ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸ್ಯಾಳೋ ನಿಮ್ಮ, ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸ್ಯಾಳೋ ನಿಮ್ಮ. ಇಷ್ಟು ತಂಗಿ ಒಂದ ಪದ್ಯದ ಮುಖಾಂತರ ಅಣ್ಣಗ ಬುದ್ಧಿ ಮಾತು ಹೇಳಿದಾಗ ಅಣ್ಣಗ ಏನಾಗ್ಯದ? ಏನಂತವ? ಹಿಂದಿನ ಮಾತು ನೆನಪಾಯ್ತು. ಬಡತನದೊಳಗ ತಂಗಿಗೆ ಹೆಗಲ ಮೇಲೆ ಕುಂದರ್ಸ್ಕೊಂಡು ಊಟ ಮಾಡಿದ ಅಣ್ಣಗ ತರಕಾಯ್ತು. ಹೌದು ಹೌದು ಹೌದು. ಅವಾಗ ಅಣ್ಣ ತಂಗಿಗೆ ಹೇಳ್ತಾನ, ಏನಂತವ? ಏನಂತ? ಏನಂತ್ರಿ? ತಪ್ಪಾಯ್ತವ್ವ ತಂಗಿ ಮಾಡದೆ ಮಾತಿಗೆ ದುಡುಕಿದನ, ತಪ್ಪಾತವ್ವ ತಂಗಿ ಮಾಡದೆ ಮಾತಿಗೆ ದುಡುಕಿದನ, ತಪ್ಪು ಮಾಡಿ ಉಣಸಿದ ತಾಯಿಗೆ ಪಾಪ ಮಾಡಿದೆನ, ತಪ್ಪು ಮಾಡಿ ಉಣಸಿದ ತಾಯಿಗೆ ಪಾಪ ಮಾಡಿದನ, ನಾನು ಪಾಪ ಮಾಡಿದೆನ. ಅದಕ್ಕ ಹೇಳುದದ. ಹೌದು. ಇದು ಯಾರಿಗೆ ಅರ್ಥ ಆಗ್ತದಪ್ಪ ತಿಳ್ಕೊಂಡ್ರ? ಯಾರಿಗ್ರಿ ಅಕ್ಕೋರ? ಒಂದ ಗಂಡಸ ಮಗನ ಕಡೆಯಿಂದ, ಹೌದು, ಒಂದ ಸೊಸಿ ಕಡೆಯಿಂದ ಯಾರು ಈ ನೋವನ್ನ ಅನುಭವಿಸಿರ್ ನೋಡು ಅವ್ರಿಗೆ ಅಷ್ಟೇ ಅರ್ಥ ಆಗ್ತದೆ, ಕೆಲವೊಬ್ಬರಿಗೆ ಅರ್ಥ ಆಗಂಗಿಲ್ಲ. ಆ ನೋವು ಏನು ಯಾರು ಅನುಭವಿಸಿರ್ ನೋಡು ಈ ಪದ್ಯದ ಒಂದು ಮಾತಿನ ಅರ್ಥ ಆಗ್ತದ. ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ, ಯಾಕಂದ್ರೆ ಎಲ್ಲಾರ ಮನಿ ಒಳಗ ತಾಯಿ ತಂದಿ ಇರ್ತಾರ. ಆ ತಾಯಿ ತಂದಿ
ಹೌದು ನಮ್ಮನ್ನ ಹಡದ ಬಳಕ ಹಾ ಎಷ್ಟು ಸಣ್ಣವ್ರದಾಗ ಹೆಂಗ ಜ್ವಾಕಿ ಜತ್ತನ ಲಾಲನೆ ಪಾಲನೆ ಮಾಡ್ಯಾರ ನೋಡು. ಹೌದು ಮುಪ್ಪ ವಯಸ್ಸಿಗೆ ಬಂದಿಂದ ಮಕ್ಕಳಗತ್ತೆ ನೀವು ತಾಯಿ ತಂದಿನ ನೋಡ್ಕೊಂಡ್ರಿ ಅಂದ್ರ ಇದಕ್ಕಿಂತ ಜಗತ್ತದಾಗ ಇನ್ನೊಂದ್ ಏನೂ ಇಲ್ಲ ಅಂತ ಹೇಳುದ. ಹೌದು 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 ಹೌದು